ಮೈಸೂರಿನಲ್ಲಿ ಸಿಎಂಗೂ ಕೂಡ ತಟ್ಟಿದ ಟ್ರಾಫಿಕ್ ಜಾಮ್ ಬೆಸಿ. ಕೆಲಕಾಲ ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡ್ರು ಸಿಎಂ ಸಿದ್ದರಾಮಯ್ಯ ಅವರು. ಮೈಸೂರು ಸುತ್ತೂರು ಮಾರ್ಗದಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ನೋಡಿ. ಟ್ರಾಫಿಕ್ ಬೆಸಿ ಸಿಎಂ ಅವ್ರಿಗೂ ಕೂಡ ತಟ್ಟಿದೆ. ಕೆಲಕಾಲ ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಇನ್ನು ಮೈಸೂರು ಸುತ್ತೂರು ಮಾರ್ಗದಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಸುತ್ತೂರು ಜಾತ್ರೆ ನಡೀತಾ ಇದೆ. ಆ ಒಂದು ಕಾರಣವಾಗಿ ಸುತ್ತೂರು ಕಾರ್ಯಕ್ರಮದಲ್ಲಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿತ್ತು. ಟ್ರಾಫಿಕ್ನಲ್ಲಿ ಸಿಲುಕೊಳ್ತಾರೆ ಸಿಎಂ ಸಿದ್ದರಾಮಯ್ಯ ಅವರ ಬೆಂಗಾವಲು ಪಡೆ. ಹೀಗಾಗಿ ಕೆಲ ಕಾಲ ಟ್ರಾಫಿಕ್ನಲ್ಲೇ ಸಿಲುಕಿ ಪರದಾಟವನ್ನು ಕೂಡ ಅನುಭವಿಸಿದ್ರು ಸಿಎಂ. ಪೇಚಿಗೆ ಸಿಲುಕ್ತಾರೆ ಸಿಎಂ ಅವರು. ಜೊತೆಗೆ ಅವರ ಭದ್ರತಾ ಸಿಬ್ಬಂದಿಗಳು ಕೂಡ ಪೇಚಿಗೆ ಸಿಲುಕೊಳ್ತಾರೆ. ಕೊನೆಗೆ ಮಧ್ಯ ಪ್ರವೇಶಿಸಿ ಟ್ರಾಫಿಕ್ ಅನ್ನ ನಿಯಂತ್ರಣ ಮಾಡ್ತಾರೆ ಪೊಲೀಸರು. ಮೈಸೂರಿನಲ್ಲಿ ಸಿಎಂ ಅವ್ರಿಗೂ ಕೂಡ ತಟ್ಟಿದೆ ಟ್ರಾಫಿಕ್ ಜಾಮ್ ಬೆಸಿ. ಕೆಲ ಕಾಲ ಟ್ರಾಫಿಕ್ನಲ್ಲೇ ಸಿಲುಕೊಳ್ತಾರೆ ಸಿಎಂ ಅವರು. ಯಾಕಂದ್ರೆ ಬಹಳಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಸುತ್ತೂರು ಘಟ್ಟಕ್ಕೆ ಜಾತ್ರಾ ಮಹೋತ್ಸವದ ಕಾರಣವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ವಾಹನಗಳ ದಟ್ಟಣೆ ಇರುವಂತಹ ಕಾರಣವಾಗಿ, ಜೊತೆಗೆ ಸಿಎಂ ಬರ್ತಾರೆ ಅಂತಂದ್ರೆ ಮೆಸೇಜ್ ಪಾಸ್ ಆಗಿರುತ್ತೆ. ಈಗಾಗಲೇ ಅಸಂಬದ್ಧವಾಗಿಯೂ ಕೂಡ ಅವರು ಟ್ರಾಫಿಕ್ ನಿಯಂತ್ರಣವನ್ನ ಕೂಡ ಮಾಡಬೇಕಾಗಿತ್ತು. ಬಟ್ ಅದು ಎಲ್ಲ ಒಂದು ಕಡೆ ವಿಫಲ ಆಗಿರುವಂತಹ ರೀತಿಯಾಗಿಯೂ ಕೂಡ ಕಾಣಿಸ್ತಾ ಇದೆ. ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕೊಳ್ತದೆ. ಇನ್ನು ಬೆಂಗಾವಲು ಪಡೆ ಕೂಡ ಆನಂತರವಾಗಿ ಕೆಲವೊಂದಿಷ್ಟು ಕಾಲಗಳ ನಂತರವಾಗಿ ಫುಲ್ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ತಾರೆ ಪೊಲೀಸರು ಕೂಡ. ಬೈಕ್ ಸವಾರನಿಗೆ ಶೂ ಕಾಲಲ್ಲಿ ಓದಿಯಲ್ಲಿ ಹೋಗ್ತಾರೆ ಎಸ್ಪಿ ಅವರು. ಓದಿಯಲ್ಲಿ ಹೋದಂತಹ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಟ್ರಾಫಿಕ್ ಕ್ಲಿಯರ್ ಮಾಡಲು ಮುಂದಾಗಿರ್ತಾರೆ ಮೈಸೂರು ಎಸ್ಪಿ ಅವರು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಬಂದಿದ್ದಾರಲ್ಲ, ಆ ಕಾರಣ ಸಿಎಂ ಟ್ರಾಫಿಕ್ನಲ್ಲಿ ಸಿಲುಕಿದ್ದಾಗ ಕ್ಲಿಯರ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಘಟನೆಯಾಗಿದೆ. ಬೈಕ್ ಸವಾರನಿಗೆ ಶೂ ಕಾಲ್ನಲ್ಲಿ ಓದಲಿಕ್ಕೆ ಅಂತ ಹೇಳಿ ಹೋಗ್ತಾರೆ ಎಸ್ಪಿ ಅವರು. ಇದೆಲ್ಲ ಬೇಕಿತ್ತ ಇವರಿಗೆ ಅಧಿಕಾರಿಗಳಿಗೆ? ಮೊದಲೇ ಅದನ್ನೆಲ್ಲ ನೋಡ್ಕೊಳ್ಬೇಕು. ಅದನ್ನ ಬಿಟ್ಟು ಈಗ ತರಾತುರಿಯಲ್ಲಿ ಮಾಡುವಂಥದ್ದು. ಯಾಕಂದರೆ ಸಿಎಂ ಬರೋದು ಮೆಸೇಜ್ ಆಗಲೇ ಪಾಸ್ ಆಗಿರುತ್ತೆ ಅವ್ರಿಗೆ. ಎಲ್ಲವನ್ನು ಕೂಡ ಮುಂಜಾಗ್ರತಾ ಕ್ರಮವಾಗಿ ಹೇಗೆ ಏನು ಎಲ್ಲ ಹೆಂಗೆ ಕ್ಲಿಯರ್ ಮಾಡಬೇಕು ಎಲ್ಲ ನೋಡಿ. ಅಲ್ಲಿ ಕಾಲಲ್ಲಿ ಒದ್ಯಕ್ಕೆ ಹೋಗ್ತಾರಲ್ಲ ಇವರು. ಅಲ್ಲಿ ಯಾರೋ ಸ್ಕೂಟರ್ ಸವಾರ ಬಂದ, ಓಕೆ ಅವ್ನು ತಪ್ಪಿದೆ, ಅವ್ನ ಮಧ್ಯದಲ್ಲಿ ಬಂದ, ಓಕೆ ಹಾಗಂತ ಕಾಲಲ್ಲಿ ಒದಿಲಿಕ್ಕೆ ಹೋಗ್ತಾರ ಅಧಿಕಾರಿಗಳಾಗಿ ಇದುಕೊಂಡು ನೋಡಿ. ಇಲ್ಲಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಮಾಡಿರುವಂತಹ ಕೆಲಸವನ್ನು ಗಮನಿಸ್ತಾ ಇದ್ದೀವಿ. ಆತ ಮಧ್ಯದಲ್ಲಿ ಬಂದ, ಇಲ್ಲ ಅಂತಲ್ಲ, ಅವರು ಕ್ಲಿಯರ್ ಮಾಡ್ತಿದ್ದಾರೆ. ಟೆನ್ಷನ್ ಇರುತ್ತೆ. ಸಿಎಂ ಅವರು ಇದ್ದಾರೆ, ಸಿಎಂ ಅವರು ಏನು ಮಾತನಾಡ್ತಾರೋ ಏನ್ರಿ, ಸರಿಯಾಗಿ ನೋಡ್ಕೊಳ್ತಾ ಇಲ್ವಾ, ಏನು ಬಂದು ನಾವು ಇಷ್ಟೋ ತನಕ ನಿಂತ್ಕೋಬೇಕಾ ಅಂತ ಮಾತನಾಡ್ತಾರೆ. ಆ ಒಂದು ಭಯ ಇರುತ್ತೆ, ಟೆನ್ಷನ್ ಇದೆ ಅವ್ರಿಗೆ. ಓಕೆ ಅದನ್ನು ಒಪ್ಕೊಳ್ಳೋಣ ಹಾಗಂತ ಈ ರೀತಿಯಾಗಿ ಒಬ್ಬ ಸ್ಕೂಟರ್ ಸವಾರನ ಮೇಲೆ ಈ ರೀತಿಯಾಗಿ ಅವರು ದರ್ಪವನ್ನು ಮೇರುವಂಥದ್ದು ಸರಿ ಇದೆಯಾ? ಇದು ಬಾಲದಂಡಿ ಅವರು ಕಾಲು ಎತ್ತುವಂಥದ್ದು, ಶೂ ಕಾಲ್ನಲ್ಲಿ ಒದಿಲಿಕ್ಕೆ ಹೋಗ್ತಾರೆ ಇವರು, ಇದು ಸರಿನಾ ಅನ್ನುವಂತಹ ಚರ್ಚೆಗಳು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿಯೂ ಕೂಡ ಕೇಳಿ ಬರ್ತಾ ಇದೆ.